ಸೊ ಇವತ್ತಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ನೋಡೋಣ ಮುಂದೆ ಏನೇನು ಆಗುತ್ತೋ, ನಮ್ಮ ಕೈಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಟ್ರೈ ಅಂತೂ ಕೊಟ್ಟೆ ಕೊಡ್ತೀನಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಫಸ್ಟ್ ವ್ಲಾಗ್ ಅಲ್ಲ. ಸೊ ಎಲ್ರಿಗೂ ಹಾಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ವ್ಲಾಗಿಂಗ್ ಮಾಡೋಕ್ಕೋಸ್ಕರ ಟೇಬಲ್ ಮತ್ತು ಚೇರ್. ಸೊ ಈ ಟೇಬಲ್ ಮತ್ತು ಚೇರು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಲ್ಲ, ನಮ್ಮ ಅಣ್ಣ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ತರಿಸಿರೋದು. ಆಯಿತು, ಆಮೇಲೆ ಸೊ ಪ್ರ್ಯಾಂಕ್ ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ಗೈಸ್, ಇವಾಗ ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಒಂದು ಲೇಸ್ ಇಸ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ಐಸ್ ಕ್ರೀಮ್ ಇಸ್ಕೊಂಡು ಒಂದು ಸ್ವಲ್ಪ ಕಾಫಿ ಪುಡಿ ಇಸ್ಕೊಂಡು ಹೋಗೋಣ. ಪ್ರ್ಯಾಂಕ್ ಹೆಂಗಿರುತ್ತೆ ಅಂತ ನೀವು ನೋಡ್ರಿ, ಸೈಕ್ ಆಗಿರುತ್ತೆ. ಫಸ್ಟ್ ಡೇ ಅಲ್ಲೇ ಒಂದು ಪ್ರ್ಯಾಂಕ್ ಮಾಡೋಣ ಅಂತ. ಸೊ ರವಿ, ನೀವು ಇದಕ್ಕೇನು ಬನ್ನಿ ಪ್ರ್ಯಾಂಕ್ ಮಾಡೋಣ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಐಸ್ ಕ್ರೀಮ್ ಕೊಡ್ಸಕ್ಕೆ ಬಂದಿರೋ, ಕಪ್ ಐಸ್ ಇಸ್ಕೊಳಕ್ಕೆ ಬಂದಿರೋ ಅಲ್ಲಿ ಅಲ್ಲಿ. ಸೊ ಕಪ್ ಐಸ್ ಒಂದು ಲೇಸ್ ಇಸ್ಕೊಂಡಿದ್ದೀವಿ. ಅಣ್ಣ ಕಾಫಿ ಪುಡಿ ಇದೆಯಾ? ಇದೆಯಾ? ಒಂದು ಕೊಡ್ರಿ. 2 ರೂಪಾಯಿ ಚಿಕ್ಕದು ಸಾಕು. ಇವರನ್ನ ಪ್ರ್ಯಾಂಕ್ ಮಾಡ್ತಾರಂತ. ಹಾಂ ಸಾಕಣ್ಣ, ಒಂದೇ ಒಂದು ಕೊಡಿ. ಸ್ಕ್ಯಾನ್ ಮಾಡ್ಬೇಕಂತ ಅಲ್ಲೇ ಓಪನ್ ಮಾಡ್ಕೊಂಡು ತಿಂತಾ ಇದ್ದೀರಲ್ವ? ಇದ್ರಲ್ಲಿ ಯಾವ್ದಾದ್ರು ಒಂದು ಕೊಡಲ ನೋಡಿ. ಹಾಂ, 2 ಮಾಡ್ತೀವಿ. ಇವಾಗ ಸಕ್ಸಸ್ ಆಯ್ತದೆ ಇಲ್ವಾ? ಯಾರಿಗೆ ಮಾಡೋಣ? ಯಾರು ಇಲ್ಲ. ಪ್ರ್ಯಾಂಕ್ ಯಾರಿಗೆ ಮಾಡೋಣ? ನಿಮಗೆ ಮಾಡ್ತೀವ. ಸೊ ಐಸ್ ಕ್ರೀಮು, ಲೇಸು, ಒಂದು ಕಾಫಿ ಪೌಡ್ರ್ ಇಸ್ಕೊಂಡಿದ್ದೀವಿ ಪ್ರ್ಯಾಂಕ್ ಮಾಡೋಕ್ಕೋಸ್ಕರ. ಇವಾಗ ನೋಡೋಣ ಅಲ್ಲಿ ಯಾರು ಸಿಗ್ತಾರೆ ಬಕ್ರಾ ಅಂತ. ಇವನೇ ನೋಡ್ರಿ ಬಕ್ರಾ. ಹಾಕು ಎಲ್ಲಿಲ್ಲ ಅಂದ್ರೆ ಏರಾದಲ್ಲಿ ಹುಡುಗರು ನೋಡ್ಕೊಂಡು ಇರು. ನೋಡೋ ಕಾಫಿ ಫ್ಲೇವರೇ ಚೇಂಜ್ ಆಗೋಯ್ತು ಇದ್ರದ್ದು, ಐಸ್ ಕ್ರೀಮ್ದು. ನೀವು ಈ ಥರ ರೆಸಿಪಿ ಟ್ರೈ ಮಾಡಂಗಿದ್ರೆ ಮಾಡ್ಬೋದು. ಆಯ್ತಾ? ಬಕ್ರಾ ರೆಡಿ ಆಗವ್ರೆ. ಇಲ್ಲೇ ಕೂತೈತೆ ಮಾಡೋಣ ಬರ್ರಿ ಪ್ರ್ಯಾಂಕ್. ಇವಾಗ ಚಿಪ್ಸ್ ತಿಂತೀರಾ? ಹೊಸ ಫ್ಲೇವರ್ ಬಂದಿದೆ ಮಾರ್ಕೆಟ್ಗೆ. ತಿನ್ಬೇಡ, ಹಿಡ್ಕೊಂಡು ತಿನ್ನಕ್ಕೆ ಬೇಕಾಗುತ್ತೆ. ಮ್ಯಾಲೆ ಹಾಕ್ತೀನಲ್ಲ ಫಸ್ಟ್ ಇದು ಒಳಗೆ ಹಾಕು, ಆಮೇಲೆ ಲೇಸ್ ಹಾಕಂದ್ಮೇಲೆ. ಈ ಕಡೆ ಮಾಡು. ಕ್ರಿಸ್ಪಿ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಕಾಫಿ ವಿತ್ ಐಸ್ ಕ್ರೀಮ್ ಫ್ಲೇವರ್ ಲೇಸ್. ಇವಾಗ ಇಲ್ಲಿ ಒಳಗಡೆ ಐತೆ ಸ್ಪೈಸಿ. ಸೊ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಫಸ್ಟ್ ವ್ಲಾಗಲ್ಲೇ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದ್ರೊಳಗಡೆ ನೋಡ್ತಾ ಇರ್ಬೋದು ನೀವು, ಸ್ಪೈಸಿ ಆಗಿರೋ ಒಂದು ಐಸ್ ಕ್ರೀಮ್ ಐತೆ. ಸೊ ಇದು ಲೇಸು ಯಾರ ಕೈಲಾದ್ರೂ ಹೋಗಿ ಕೊಡೋಣ, ಕೈ ಹಾಕ್ತಾರೆ ಇದ್ರೊಳಗಡೆ. ಅವ್ರು ರಿಯಾಕ್ಷನ್ ನೋಡೋಣ ಬನ್ನಿ. ಕೈ ಹಾಕ್ತೀರಾ? ಹಿಂಗೆ ಹಿಡ್ಕೊಳ್ಳಲ್ಲ ಲೇಸ್ ತಿಂತ. ಕೈ ಆಗಿದೆ ಬಿಟ್ಬಿಡು. ನೀನೊಂದು 6 ಪೀಸ್ ಇಟ್ಕೊಳ್ಳೋ ತಿನ್ಬೇಡ. ಐತೆ ಕಣ ಇಲ್ಲಿ. ಅದೇ ಹಿಂಗೆ ಅಲ್ಲ ಕಣ, ಒಬ್ರು ಹಿಂಗೆ ಬಾಯಲ್ಲಿ ಇಟ್ಕೊಂಡು ತಿನ್ನೋ ಥರ ಆ್ಯಕ್ಟಿಂಗ್ ಮಾಡ್ರಿ. ಸೊ ಫಸ್ಟ್ ವ್ಲಾಗ್ ತುಂಬ ಎಕ್ಸೈಟಿಂಗ್ ಆಗಿದ್ದೀವಿ. ಬನ್ನಿ ನೋಡೋಣ ಪ್ರ್ಯಾಂಕ್ ಆಗುತ್ತೆ ಇಲ್ವ ಅಂತ. Prank successfully done. ಬರ್ರಿ ಇಲ್ಲಿ ಮಾತಾಡ್ರಿ. ಏನು ಅನ್ನಿಸ್ತು? ಎದ್ದು ಬಂದು ಹಾಂ ಸುಮ್ಮನಿರೋಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹೌದಾ?
ಜ್ಯೂಸ್ ಕೊಡ್ತಿದ್ದಾನೆ ಅವನು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ತಗೊಳ್ಳಲೆ ಫುಲ್ಲು ಕೊಡೋದ, ಒಂದು ಸ್ವಲ್ಪ ಎತ್ಕೋ. ನಿನಗೆ ಕೊಟ್ಬಿಟ್ಟು ಏನಿದು? ಏನೋ ಇದು ಗೊತ್ತಿಲ್ಲ. ಬೈಲಿ ಏನು ಹೇಳೋದು? ಐಸ್ ಕ್ರೀಮು. ನೆಕ್ಕು ಒಂದ್ಸತಿ ಟೇಸ್ಟ್ ಮಾಡು. ಪ್ರ್ಯಾಂಕ್ ಆಗೋಣ ಅಕ್ಕ ಅವನು. ಪ್ರ್ಯಾಂಕ್ ಆಗೋನೆ. ಸೊ ಇನ್ನೊಬ್ಬ ಶೋಭಿ ಬರ್ತಾನೆ, ಅವ್ನಿಗೂ ಮಾಡೋಣ. ಜಿಂಕ ಪ್ರ್ಯಾಂಕ್ ಆದ, ಶೋಭಿ ಬರ್ತಾನೆ. ಹೆಂಗ್ ಕಾಣಿಸ್ತೈತ ಜಿಂಕ? ಕ್ಯಾಮ್ರಾ ಇವನ ಹೆಸರು ಜಿಂಕ ಅಂತ. ನಿನ್ನ ಹೆಸರೇನು? ಏನು ಏನು ನಿನ್ನ ಹೆಸರು? ಯಾರು ನಿನ್ನ ಹೆಸರೇನು? ಶೋಭಿತ್ತು. ನಮ್ಮ ಹುಡುಗ ಅವನು. ಇವ್ನು ನಮ್ಮ ಹುಡುಗ. ನಮ್ಮ ಹುಡುಗ. ಇವಾಗ ಆಡೋಣ. ಏನ್ ಗೇಮ್ ಆಡೋಣ? ಏನ್ ಶೂಟು? ಯಾರಿಗೆ ಶೂಟ್ ಮಾಡ್ತೀರಾ? ಸ್ಟಾರ್ಟ್ ಮಾಡೋಣ. ಒಬ್ರಿಗೆ 3 ಚಾನ್ಸು. ಇವ್ನು ನೋಡ್ರಿ, ಸಣ್ಣ ಹುಡುಗನ್ ಥರ ಆಡ್ತಾನೆ. ಎಕ್ಸಾಮ್ ಇಟ್ಕೊಂಡು ಸೆಕೆಂಡ್ PUC ಇದು ಇದ್ರೆ ನಾಳೆ ಬರೀಬೋದು. ಬಟ್ಟೆ ಅಂತೆ ಬಟ್ಟೆ ಇನ್ನೇನು ಆಯ್ಕಲಕ್ಕಲ್ಲ, ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡ್ ಆಯ್ತವ. ಹುಡುಗರು ನಾಳೆ ಸಿಗ್ತಾರ, ಇವತ್ತು ಆಟ ಆಡ್ಬೇಕು, ನಾಳೆ ಹೋಗ್ಬೇಕು. ನಿಮ್ಮಂಥವ್ರ ಕಂಟೆಂಟ್ ಬೇಕು ನಮಗೆ. ಇವರು ಹಾಕಲ್ಲ ಮಾಡೋದ ಸುಮ್ಮನೆ ಬ್ಲಾಗ್ ನೋಡ್ಬಿಟ್ಟು ಮಾತಾಡ್ರಿ. ನೋಡ್ತಾನೆ ಇದ್ದೀನಿ. ನಾನು ಯಾರು ಹೇಳ ನಂತರ ಆಗ್ತಿಲ್ದಿರ ಔಟ ಇದೆ ಏನು? ನೀವು ಇವತ್ತು ರಾತ್ರಿ ಎಲ್ಲ ಆಡ್ತೀರ ನೀವು. ಅವನೇ ಔಟ. ಸೊ ಜಿಂಕ ಔಟ್ ಆಗಿದ್ದಾರೆ. ಜಿಂಕ ನಿನ್ನ ತಲೆ ಮೇಲೆ ಬಾಟ್ಲು ಬರ್ತಾರೆ ಇವಾಗ. ಬರೀ ಇಲ್ಲಿ ಬರ್ರಿ, ನಿಂತ್ಕೊ ಬರ್ರಿ. ಕೈ ಬಿಡ್ಬೇಕು. ಈ ಕಡೆ ತಿರುಗು. ಕೈ ಬಿಡ್ಬೇಕು. ನೀನಿಲ್ಲ ತಾನೆ ಗೇಮ್ ಇಲ್ಲ. ಫಸ್ಟ್ ಯಾರ ನೀವೇ ತಾನೆ? ನೋಡಪ್ಪ ಈ ಲೈನು. ಹಾಂ ಇರು ಒಂದು ನಿಮಿಷ. ಸ್ಟಾರ್ಟ್ ಹೇಳಿಲ್ಲ, ಹೆಂಗೆ ಹೊಡಿತೆ ನೀನು? ಹಾಂ 3, 2 ಪಕ್ಕ ಗುರಿ ಇಡ್ತೀಯ? ನಿಮ್ಮ ಮನಸ್ಸಿಗೆ ಹೇಳ್ರಿ, ಮನದಾಳಲ್ಲ ಮತ್ತೆ. ಹಾಂ ಸೋತು ಸೊರಗೋಗಿದ್ದಾರೆ ಇವರು. ಸೋತ್ಬಿಟ್ಟಲ್ಲ. ಹಾಂ ಒಂದೊಂದು ಒಂದು ಹೊಡಿಲಿಲ್ಲ, ಟಚ್ ಆಗಲಿಲ್ವಲ್ಲ ಒಂದು. ಕಟ್ಟಪ್ಪ ಪಪ್ಪೂರಲ್ಲಿ ಯಾರು ಆಗಮಿಸಿದ್ದಾರೆ. ಹಾಂ ಮೋಸ ಆಡಂಗಿಲ್ಲ. ಮೋಸ ಟ್ರೈನಿಂಗ್ ಅದು. ಏನ್ ಟ್ರೈನಿಂಗು? ಗೊತ್ತಿರಲಿಲ್ಲ ಹೆಂಗ್ ಹೊಡಿಯೋದು ಅಂತ. ಏನು ಆರ್ಮಿ ಮಾಡ್ತಾ ಇದೀನಿ ಟ್ರೈನಿಂಗ್ ಮಾಡಕ್ಕೆ. ಹೋಗುರು ನಮ್ ಜಿಂಕ ನೋಡ್ರಿ ಫುಲ್ ಖುಷಿ ಅವನೇ, ಯಾರು ಹೊಡಿತಿಲ್ಲ ಅಂತ. ರವಿ ಲಾಸ್ಟ್ ಚಾನ್ಸು. ಹೊಡಿತೀಯ ಇಲ್ವಾ? ಇರೋ ನಿಮಿಷ. ಹೊಡಿತೀಯ ಇಲ್ವ ಹೇಳು. ಸೊ ಇವಾಗ ಒಬ್ರು ಯಾರು ಗೆಲ್ಲಿಲ್ಲ, ಸುಮ್ಮನೆ ಆಡ್ತವ್ರೆ. ಭಾನುವಾರ ಟೈಮ್ ಪಾಸ್ ಮಾಡಕ್ಕೆ ಯಾರು ಇಲ್ಲ ಅಂತ. ಸೊ ಈ ಹುಡುಗರಾದ್ರು ಅವ್ರ ಜೊತೆ ಟೈಮ್ ಪಾಸ್ ಮಾಡಿ. ಅದಕ್ಕೆ ಇನ್ನೊಂದ್ಸತಿ ಗೋವಾ ಹೋಗೋಣ. ಗೋವಾ ಯಾಕೆ ಬರ್ತದೆ ನೋಡ್ರಿ. A few moments later. ನೀನೇ ಔಟು ಬ್ರೋ. ನೀನು ಔಟು. ಅವ್ನ ಥರ ಆಗ್ತಾರೆ. 50 ರೌಂಡ್ ರೆಡಿ ಆಗು. ಬೀಳ್ತ ಅದೇ ಬಿತ್ತು ಅವ್ನು ಕೊಡ್ಸಿ ಇವಾಗ. ಬಿತ್ತ ಸರಿ ಬಿಟ್ಟು ಬೆಳೆಸ್ತಾನ. ಸ್ಟಾರ್ಟ್ ಮಾಡಿದ್ದೀನಿ. ಓಡು 50 ರೌಂಡ್ ಓಡು. ಸ್ಟಾರ್ಟ್ ಆಗೈತೆ ಒಂದು ಅಲ್ಲಿ ಓಡು. ಓಡ್ತಿರೋ ಸ್ಪೀಡ್ ನೋಡ್ರೆ ಇವ್ನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು.
ಅವ್ನು ಹಂಗೆ ಮನೆಗೆ ಓಡ್ಬಿಟ್ಟ ಅವನು. ಹೆಚ್ಚಾದ್ರೆ 25 ರೌಂಡ್ ಕಮ್ಮಿ ಮಾಡಿ. ಹಾಂ ಅಷ್ಟೇ. ಹಾಂ ಒಂದು ಮಿಸ್ ಆಯಿತು. 2 ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಯಾರ್ಯಾರು? ಹಾಂ 3. ಹಾಂ ಸ್ಟಾರ್ಟ್ ಹಂಗೆ ಓಡಬೇಕು. ಓಡು. ಅವ್ನು ನೋಡು ಓಡ್ತಾನೆ ಅವನು ಅವಾಗಿಂದ. 12 seconds later. ಬುಲೆಟ್ ಇಶ್ಯೂ. ಹಂಗಲ್ಲೆಲ್ಲ ಚೇಂಜ್ ಮಾಡ್ತಾವ ನೋಡ್ರಪ್ಪ. ಬಂದು ನೋಡ್ರಿ ಇಲ್ಲಿ ಎಷ್ಟೋ 4. ಓಡು. ಬಂದು ನೋಡ್ರಿ ಇಲ್ಲಿ ಎಷ್ಟೋ 4. ಓಡು. ಅವನಿಲ್ಲ ವಾಪಸ್ ಬರ್ಬೇಕಾಗಿದ್ದಾನು ಅಲ್ಲಿ ಓಡ. 5ನೇ 6ನೇ ರೌಂಡು ಹಂಗೆ ಹೇಳು. ಓಡು ವಾಪಸ್ ಹಂಗೆ. ಫೈನಲಿ ಸುದ್ದಿ ಅವ್ರು ವಿನ್ ಆದ್ರು. 25 ರೌಂಡ್ 25 ರೌಂಡ್ 50 ರೌಂಡ್ ನಾನು ನೋಡಲ್ಲ. ಎಷ್ಟಾಯ್ತು ಸೋಬಿ? ಸಾಕಣ ನನ್ನ ಕೈಲಿ ಆಯ್ತು. ನಾವು ಬಿಟ್ಬಿಡ್ರಿ. ನೀನು ಓಡ್ತಾನೆ ಇಲ್ಲ, ಮೋಸ ಮಾಡ್ತಾ ಇದೆಯಾ? ಅತ್ತ ಓಡ ನಿನ್ ಕೇಳಿ ಬರೀ. ಸೋಬಿ ಅಷ್ಟೇ ಆಗೋದು ನಿನ್ ಕೇಳಿ. ದೊಡ್ಡದಾಗ ಒಪ್ಕೊಂಡೆ ಅವಲೇ 6 ಹೊಡೆದ ಇವನು. 10 ಕಂಪ್ಲೀಟ್ ಆಗೈತೆ. ಜಿಂಕಾದು ಶೂಟ್ ಮಾಡ್ತೀನಿ. 2 ಶೂಟ್ ಇಲ್ಲ ನಾನು ರೇತೋಡ್ರಿ. 2 ಶೂಟ್ ಆ ಕಡೆ ತಿರುಗಿ ನನ್ನ ಕೈಲಿ ಆಗ್ತಿಲ್ಲ ಅಣ್ಣ ಅಂತ ಡೈಲಾಗ್ ಕೊಡಿ. ಹೇಳು. ಅಣ್ಣ ನನ್ನ ಕೈಲಿ ಆಯ್ತಾ? ಜೋಶ್ ಇರ್ಲಿ. ಇನ್ನು 40 ಹೊಡ್ತೀಯಾ? ಇವನ್ ಮೋಸ ಮಾಡ್ದ. ಅವ್ನು ಕೀಪರ್ ಅಂದ್ಬಿಟ್ಟು ಒಂದೇ ಒಂದು ರೌಂಡ್ ನೋಡ್ಬಿಟ್ಟು ಸುಸ್ತಾಗ್ಬಿಟ್ಟು. ಶರಣ್. ನಿನ್ನ ಹೆಸರು ಜಿಂಕ? ಆದಿತ್ಯ ಅಲ್ಲ ಜಿಂಕ ನಿನ್ನ ಹೆಸರು. ಇನ್ಮೇಲೆ ಶೋಭಿ ಏನ್ ನಿನ್ನ ಹೆಸರು? ನೀನ್ ಹೇಳಿದ್ದೆ ಶೋಭಿನಾ ಗೋಬಿನಾ? ಇನ್ಮೇಲೆ ನಿನ್ನ ಹೆಸರು ಗೋಬಿ ಅಂತ ಇಡೋಣ. चंदू के चाची ने चंदू की चाचा को चाक में चटनी खिलाई. चंदू चाची की चंदू ಆಯ್ತು ಇದರ ಕನ್ನಡದಲ್ಲಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಲಿ ಹಿಡಿಯುತ್ತೆ. ಪ್ರಾಕ್ಟೀಸ್ ಮಾಡಿಲ್ಲ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಂಪಂಗಪ್ಪ ಮರಿಯ ಸಂಕಲ್ಪ ಹಿಂಸೆ.